61ಕ್ಕೆ ರೂಟ್ನ ಬಸ್ಸಿನ ಸರ್ಕಾರಿ ಬಸ್ನ ಉದ್ಘಾಟನೆ ಇವತ್ತಾಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಹಲವಾರು ಕಡೆ ಎಲ್ಲೆಲ್ಲಿ ಜನರ ಬೇಡಿಕೆ ಇದೆ ಅಲ್ಲಿ ಕೆಲವು ಕಡೆ ಕೆಲವು ಟೈಮ್ಗಳಲ್ಲಿ ಈ ಪ್ರೈವೇಟ್ ಬಸ್ಗಳ ಮೂವ್ಮೆಂಟ್ ಇರುವುದಿಲ್ಲ. ಹಾಗಾಗಿ ಆ ಟೈಮ್ನಲ್ಲಿ ನಮಗೆ ಈ ಬಸ್ಸು ಈ ರೂಟ್ನಲ್ಲಿ ಬೇಕೆನ್ನುವಂಥ ದೊಡ್ಡದಾದ ಬೇಡಿಕೆ ಜನರ ಸಾರ್ವಜನಿಕರ ಬಳಿಯಿಂದ ಇತ್ತು. ಆ ದೃಷ್ಟಿಕೋನದಿಂದ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಮಾಜಿ ಮೇಯರ್ ಆದಂಥ ಮನೋಜ್ ಕುಮಾರ್ ಅವರು ಮತ್ತು ಸ್ಥಳೀಯ ಮತ್ತೊಬ್ಬ ಕಾರ್ಪೊರೇಟರ್ ಅಂತ ಕಿರಣ್ ಕುಮಾರ್ ಕೋಡಿಕಲ್ ಅವರ ಪ್ರಯತ್ನ, ನಾವು ಆಗ ಆರ್ ಟಿ ಒ ಇರ್ಬೋದು ಮತ್ತು KSRTCಯ ಡಿಸ್ಟ್ರಿಕ್ಟ್ ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರ ಹತ್ರ ಮನವಿಯನ್ನು ಕೊಟ್ಟಿದ್ದೆವು. ಬೇಗ ಇಮಿಡಿಯೇಟಾಗಿ ಕೆಲವೊಂದು ರೂಟ್ಗಳಿಗೆ ಹಾಕಬೇಕನ್ನುವಂಥ ವಿಷಯದಲ್ಲಿ ಕೆಲವು ರೂಟ್ಗಳಿಗೆ ಇವತ್ತು ಬಸ್ಸನ್ನು ಓಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಹೊಸದಾಗಿ ನಿರ್ಮಾಣವಾದಂಥ DC ಆಫೀಸ್ ಕಡೆ ಪಡೀಲ್ ಕಡೆ ಹೋಗಲಿಕ್ಕೆ ಕೆಲವು ಬಸ್ಗಳ ವ್ಯವಸ್ಥೆ ಆಗಬೇಕಂತ ಅವಶ್ಯಕತೆ ಇದ್ದು ಆ ನಿಟ್ಟಿನಲ್ಲಿ ಈ ಬಸ್ಸು ಆ ರೂಟ್ನಲ್ಲಿ ಸಂಚಾರ ಮಾಡ್ತಾರೆ. ಸ್ಥಳೀಯರಿಗೆ ಸಹಾಯ ಆಗಬೇಕು. ಸ್ಥಳೀಯರಿಗೆ ಮತ್ತು ಶಾಲಾ ಮಕ್ಕಳಿಗೆ ಕಾಲೇಜಿಗೆ ಹೋಗುವಂಥವ್ರು ಮತ್ತು ಯಾರು ಕಾಲೇಜು ಶಾಲೆ ಮತ್ತು ಜಾಬಿಗೆ ಹೋಗುವಂಥವ್ರು ಸ್ವಲ್ಪ ಸಮಸ್ಯೆ ಆಗುವ ಕಾರಣಕ್ಕಾಗಿ ಈ ಬಸ್ಸನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಸಂಪೂರ್ಣವಾಗಿ ಈ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಬೇಕೆನ್ನುವಂಥ ವಿನಂತಿಯನ್ನು ಸಾರ್ವಜನಿಕರಲ್ಲಿ ಮಾಡ್ತಾ ಈ ರೀತಿಯ ಕೆಲಸಗಳಿಂದಾಗಿ ಬಹುಶಃ ಸ್ಥಳೀಯರಿಗೆ ಬಹಳ ಸಹಾಯವಾಗ್ತದೆ. ಈ ಸಮಯದಲ್ಲಿ ಬಸ್ಸು ಹೋಗೋದ್ರಿಂದಾಗಿ ಸಹಾಯವಾಗ್ತದೆ. ಹಿಂದೆ ಸ್ವಲ್ಪ ಬಸ್ಸಿನ ನಿರ್ವಹಣೆ ಇರ್ಬೋದು, ಚಾಲಕರ ಶಾರ್ಟೇಜ್ ಇದ್ದ ಕಾರಣಕ್ಕಾಗಿ ಕೆಲವು ಸಮಯದಲ್ಲಿ ಬಸ್ಸನ್ನು ಬಿಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಆ ಬಸ್ಸಿನ ಉದ್ಘಾಟನೆ ಮಾಡಿದ್ದೇವೆ. ಮುಂದೆ ಸಹ ಬಸ್ಸು ಸರಿಯಾದ ಟೈಮ್ನಲ್ಲಿ ಹೋಗುವಂಥ ವ್ಯವಸ್ಥೆ KSRTC ಡಿಪೋದಿಂದ ಆಗ್ತದೆ ಎಂಬುವಂಥ ವಿಶ್ವಾಸವನ್ನು ಇಟ್ಕೊಂಡು ನಾನು ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ರೀತಿಯ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಂಗಳೂರಿನ ನಗರ ಭಾಗವಾದ ಕೋಡಿಕಲ್ಗೆ ಬಹುದಿನದ ಬೇಡಿಕೆಯಾದ ಒಂದು ಸರ್ಕಾರಿ ಬಸ್ಸಿನ ಸೇವೆ ಇವತ್ತು ಏನು ಸರ್ಕಾರಿ ವ್ಯವಸ್ಥೆಗಳೆಲ್ಲ ಪಡೀಲಿಗೆ ಸ್ಥಳಾಂತರಗೊಂಡ ನಂತರ ಇನ್ನಷ್ಟು ಜನರ ಬೇಡಿಕೆ ಹೆಚ್ಚಾದ ಕಾರಣದಿಂದಾಗಿ ನಾವು ಕೋಡಿಕಲ್ನಿಂದ ಪಡೀಲಿಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಬೇಕೆಂಬ ಬೇಡಿಕೆಯನ್ನು ಶಾಸಕರ ಮುಖಾಂತರ ನಮ್ಮ ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ವೈ ಭರಶೆಟ್ಟಿ ಅವರ ಮುಖಾಂತರ ಬೇಡಿಕೆ ಇಟ್ಟಾಗ ಶಾಸಕರು ಕೂಡಲೇ ಸ್ಪಂದಿಸಿ KSRTC DC ಇರ್ಬೋದು, RTO ಆಫೀಸ್ ಇರ್ಬೋದು ಅವರಿಗೆ ಅವರ ಮನವಿಯನ್ನು ನೀಡಿ ಅದರ ಮುಖಾಂತರ ಒಂದು ಬೇಡಿಕೆ ಇಟ್ಟಾಗ ಕೂಡಲೇ ಸ್ಪಂದಿಸಿ KSRTC DC ಇರ್ಬೋದು, RTO ಮುಖಾಂತರ ಅದಕ್ಕೆ ಪರ್ಮಿಟ್ ಕೊಡುವ ವ್ಯವಸ್ಥೆ ಇರ್ಬೋದು ಕೂಡಲೇ ಸ್ಪಂದನೆ ನೀಡಿ ಇವತ್ತು ನಮ್ಮ ಏನು ಈ ಕೋಡಿಕಲ್ನ ಭಾಗದಿಂದ ಪಡೀಲವರೆಗಿನ ಬಸ್ಸಿನ ಸಂಚಾರ ಇವತ್ತು ಪ್ರಾರಂಭವಾಗಿದೆ. ಜನರ ಬೇಡಿಕೆ ಕೂಡ ಇವತ್ತು ಈಡೇರಿದಂಥ ಮಾತನ್ನು ಕೂಡ ನಾವು ಈ ಭಾಗದಲ್ಲಿ ಹೇಳುತ್ತಿದ್ದೇವೆ. ಭಾಳಷ್ಟು ಸಮಯ ಕೊರೋನಾದ ನಂತರ ಹಲವಾರು ಕೋಡಿಕಲ್ನ ಬಸ್ಗಳು ತಮ್ಮ ಟ್ರಿಪ್ಪನ್ನು ಕಟ್ ಮಾಡಿದ ನಂತರ ಇಲ್ಲಿ ಏನು ಜನಸಾಮಾನ್ಯರಿಗೆ ಸೇವೆ ನೀಡುವಲ್ಲಿ ಭಾಳಷ್ಟು ತೊಂದರೆ ಉಂಟಾಗಿ ಅದರ ನಂತರ ನಾವು ಏನು ಈ ಭಾಗದ ಎರಡು ಕಾರ್ಪೊರೇಟ್ಗಳಾದಂಥ ಕಿರಣ್ ಇರ್ಬೋದು, ನಾನಿರ್ಬೋದು ಶಾಸಕರ ಬಳಿ ತಮ್ಮ ಬೇಡಿಕೆಯನ್ನು ಹೇಳಿದಾಗ ಕೂಡಲೇ ಸ್ಪಂದಿಸಿ KSRTC ಅವರಿಗಿರ್ಬೋದು, RTO ಆಫೀಸರ್ ಇರ್ಬೋದು ಕೂಡಲೇ ತಮ್ಮ ಏನು ಬಸ್ ಸೇವೆಯನ್ನು ನೀಡುವಂತೆ ಕೇಳಿಕೊಂಡಾಗ ಆದಷ್ಟು ಬೇಗ ಸ್ಪಂದನೆ ನೀಡಿ ಇವತ್ತು ಈ ಬಸ್ಸಿನ ಸೇವೆಯನ್ನು ನೀಡಿದ್ದಾರೆ. ಈ ಒಂದು ಬಹಳ ಒಂದು ಖುಷಿಯ ವಿಚಾರ. ಇವತ್ತು ಏನು ಈ ಒಂದು ಭಾಗದ ಸುಮಾರು ಒಂದು 5,000 ಮನೆಗಳಿರುವಂಥ ಈ ಕೋಡಿಕಲ್ ಪ್ರದೇಶ ಸುಮಾರು 10,000 ಜನರು ಡೈಲಿ ಈ ಬಸ್ಸಿನ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸಿಕೊಳ್ಳುವ ಖಂಡಿತವಾಗಿ ಇರಬಹುದು. ಅದರಿಂದಾಗಿ ಈ ಒಂದು ವ್ಯವಸ್ಥೆಯು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಸದುಪಯೋಗಗೊಳ್ಳಲಿ ಎಂಬ ಮಾತನ್ನು ಹೇಳುತ್ತಾ ಉತ್ತಮವಾದ ಸೇವೆಯನ್ನು ಸುರಕ್ಷತೆಯ ಸೇವೆಯನ್ನು ನೀಡಲೆಂಬ ಮಾತನ್ನು ಹೇಳುತ್ತಾ ಈ ಒಂದು ಕೆಲಸಕ್ಕಾಗಿ ಸ್ಪಂದಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತಾ ಇವತ್ತು ಈ ನಮ್ಮ ಶುಭಗಳಿಗೆ ಆಗಮಿಸಿದಂತೆ ಎಲ್ಲ ನಮ್ಮ ಪಕ್ಷದ ಬಾಂಧವರಿಗೆ, ಸಂಘಟನೆಯ ಪ್ರಮುಖರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತಾ ಮಾತು ಮುಗಿಸ್ತೇನೆ. ಧನ್ಯವಾದ.